ರಾಜ್ಯದಲ್ಲಿ ಜೋರಾಗ್ತಾನೆ ಇದೆ ಜಾತಿ ಗಣತಿಯ ವಾರ್. ಇವತ್ತು ಒಕ್ಕಲಿಗ ಶಾಸಕರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಭೆ ಕರೆದಿದ್ದಾರೆ. ಸಂಜೆ 6 ಗಂಟೆಗೆ ಡಿಸಿಎಂ ಸರ್ಕಾರಿ ನಿವಾಸದಲ್ಲಿ ಮೀಟಿಂಗ್ ನಡೆಯುತ್ತೆ. ಕೇವಲ ಪಕ್ಷದ ಸಮುದಾಯದ ಶಾಸಕರಿಗಷ್ಟೇ ಆಹ್ವಾನ ಹಾಗಾದ್ರೆ, ಯಾಕೆಂದ್ರೆ ಇಲ್ಲಿ ಜಾತಿ ಗಣತಿಗೆ ವಿರೋಧ ಇರೋದೇ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದಿಂದ. ಹಾಗಾಗಿ ನಿನ್ನೆ ಮೊನ್ನೆ ಕೂಡ ಹೇಳ್ತಾ ಇದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ನಾವು ನಮ್ಮ ಶಾಸಕರನ್ನ ಸಭೆ ಕರಿತೀವಿ ಅಂತ. ಅಂದ್ರೆ ಇವ್ರ ಶಾಸಕರು ಅಂದ್ರೆ ಇವ್ರ ಸಮುದಾಯದ ಶಾಸಕರು ಅಂತಾನೆ. ಹಾಗಾಗಿ ಕೇವಲ ಪಕ್ಷದ ಸಮುದಾಯದ ಶಾಸಕರಿಗಷ್ಟೇ ಆಹ್ವಾನ ಇರುತ್ತೆ. ಅಂದ್ರೆ ಬಿಜೆಪಿಯಲ್ಲೂ ಕೂಡ ಒಕ್ಕಲಿಗ ಶಾಸಕರು ಇರ್ತಾರಲ್ಲ, ಅವ್ರನ್ನ ಕರೀತಾರ ಅಥವಾ ಕಾಂಗ್ರೆಸ್ನ ಒಕ್ಕಲಿಗ ಶಾಸಕರನ್ನ ಮಾತ್ರ ಕರೀತಾರ ಅಂತ. 22 ಕಾಂಗ್ರೆಸ್ ಒಕ್ಕಲಿಗ ಶಾಸಕರಿಗೆ ಡಿಕೆ ಶಿವಕುಮಾರ್ ಅವರು ಆಹ್ವಾನ ಕೊಟ್ಟಿದ್ದಾರಂತೆ. ಜಾತಿ ಗಣತಿ ವರದಿಯಲ್ಲಿ ಏನೇನು ಓದಿದ್ದೀರಾ ಅಂದ್ರೆ, ಈಗಾಗಲೇ ಶಾಸಕರು ಸಚಿವರು ಕೂಡ ಕೆಲವರು ಇದ್ದಾರಲ್ವಾ ಒಕ್ಕಲಿಗರು, ಅವರಿಗೆ ರಿಪೋರ್ಟ್ ಕೂಡ ಸಿಕ್ಕಿದೆ ಇದ್ರದ್ದು. ಹಾಗಾಗಿ ಆ ಜಾತಿ ಗಣತಿ ವರದಿಯಲ್ಲಿ ಏನಿದೆ, ಒಕ್ಕಲಿಗ ಜಾತಿ ಜನಸಂಖ್ಯೆ ಎಷ್ಟಿದೆ, ಜೊತೆಗೆ ಈ ಮೀಸಲಾತಿ ಅಂತ ಜಾರಿಗೆ ಬಂದರೆ ಏನೆಲ್ಲ ಆಗಬಹುದು, ಒಕ್ಕಲಿಗ ಸಮುದಾಯ ಈಗಾಗಲೇ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಹಾಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸರ್ಕಾರದ ಒಂದು ಭಾಗ ಆಗಿರೋದ್ರಿಂದ, ಉಪಮುಖ್ಯಮಂತ್ರಿ ಆಗಿರೋದ್ರಿಂದ ಸರ್ಕಾರದ ಪರವಾಗಿ ನಿಲ್ಬೇಕಾಗುತ್ತೆ, ಸರ್ಕಾರದ ತೀರ್ಮಾನಕ್ಕೆ ಬದ್ಧವಾಗಿ ಆಗ್ಬೇಕಾಗುತ್ತೆ. ಹಂಗೇನಾದ್ರೂ ಬದ್ಧ ಆದ್ರು ಅಂದ್ರೆ ಸಮುದಾಯವನ್ನ ಎದುರು ಹಾಕೊಳ್ಬೇಕು. ಇನ್ನು ಸಮುದಾಯದ ಪರ ಹೋದ್ರೆ ಸರ್ಕಾರವನ್ನ ಎದುರು ಹಾಕೊಳ್ಬೇಕಾಗುತ್ತೆ. ಹಾಗಾಗಿ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದು ಸಭೆ ನಡೆಸೋಣ ಅಂತ ಅವರ ಶಾಸಕರನ್ನ ಕರೆದಿದ್ದಾರೆ. ಇದರಲ್ಲಿ ಬಿಜೆಪಿ ಅಥವಾ JDSನ ಒಕ್ಕಲಿಗ ಶಾಸಕರು ಇರ್ತಾರಾ, ಬರೀ ಕಾಂಗ್ರೆಸ್ನ ಶಾಸಕರು ಮಾತ್ರ ಒಕ್ಕಲಿಗ ಸಮುದಾಯದವರು ಹಾಜರಾಗ್ತಾರ, ಅದನ್ನ ನೋಡ್ಬೇಕಿದೆ. ಹಾಗಾದ್ರೆ ಸಭೆಗೆ ಯಾರ್ಯಾರು ಹಾಜರಾಗಬಹುದು ಅಂದ್ರೆ, ಒಂದಷ್ಟು ಸಾಧ್ಯತೆಗಳ ಬಗ್ಗೆ ನೋಡೋದಾದ್ರೆ, ಡಿಕೆ ಶಿವಕುಮಾರ್ ಅವರು ಇರ್ತಾರೆ. ಅವರು ಕನಕಪುರದಿಂದ ಶಾಸಕ, ಹೀಗಾಗಿ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕ. ಇನ್ನು TD ರಾಜೇಗೌಡ ಶೃಂಗೇರಿ, ಅಲ್ಲಿ ಶಾಸಕ, ಇವರು ಹಿರಿಯ ಶಾಸಕರು ಕೂಡ. ಇನ್ನು ಡಾಕ್ಟರ್ ರಂಗನಾಥ್, ಇವರು ಕುಣಿಗಲ್ನ ಶಾಸಕ, ಅಂದ್ರೆ ಒಕ್ಕಲಿಗ ಸಮುದಾಯದ ಶಾಸಕರನ್ನ ನೀವು ಗಮನಿಸ್ತಾ ಇದ್ದೀರಾ. ಇನ್ನು SR ಶ್ರೀನಿವಾಸ್ ಅವರು ಗುಬ್ಬಿ ಶಾಸಕ, TB ಜಯಚಂದ್ರ ಶಿರಾ ಶಾಸಕ, SS ಸುಬ್ಬಾರೆಡ್ಡಿ ಬಾಗೇಪಲ್ಲಿ ಶಾಸಕರು ಇವರು. ಇನ್ನು ಡಾಕ್ಟರ್ MC ಸುಧಾಕರ್ ಚಿಂತಾಮಣಿಯ ಶಾಸಕ, KY ನಂಜೇಗೌಡ ಮಾಲೂರು ಶಾಸಕ, ಕೃಷ್ಣ ಭೈರೇಗೌಡ ಬ್ಯಾಟರಾಯನಪುರ ಶಾಸಕ, ಇನ್ನು ಪ್ರಿಯಕೃಷ್ಣ ಗೋವಿಂದರಾಜನಗರ ಶಾಸಕ, M ಕೃಷ್ಣಪ್ಪ ವಿಜಯನಗರ ಶಾಸಕ, ಇನ್ನು ರಾಮಲಿಂಗಾರೆಡ್ಡಿ ಸಚಿವರು ಶಾಸಕರು, BTM ಲೇಔಟ್ನ ಶಾಸಕರು ಇವರು. ಶರತ್ ಬಚ್ಚೇಗೌಡ ಹೊಸಕೋಟೆ, HC ಬಾಲಕೃಷ್ಣ ಮಾಗಡಿ ಶಾಸಕ, ಉದಯಗೌಡ ಮದ್ದೂರು, ರವಿ ಗಣಿಗ ಮಂಡ್ಯ, ರಮೇಶ್ ಬಂಡಿ ಸಿದ್ದೇಗೌಡ ಶ್ರೀರಂಗಪಟ್ಟಣ, ಇನ್ನು ಚಲುವರಾಯಸ್ವಾಮಿ ಶಾಸಕ ಸಚಿವರು, ನಾಗಮಂಗಲದ ಶಾಸಕ ಇವರು. ಶಿವಲಿಂಗೇಗೌಡ ಅರಸೀಕೆರೆ ಶಾಸಕ, ಇನ್ನು ಡಾಕ್ಟರ್ ಮಂತರ್ಗೌಡ ಮಡಿಕೇರಿ ಶಾಸಕರು, K ವೆಂಕಟೇಶ್ ಪಿರಿಯಾಪಟ್ಟಣದ ಶಾಸಕ, K ಹರೀಶ್ ಗೌಡ ಮೈಸೂರಿನ ಚಾಮರಾಜದ ಶಾಸಕ ಇವರು. ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಹಾಜರಾಗ್ತಾರೆ ಅಂತ. ಈಗ ಒಕ್ಕಲಿಗ ಸಮುದಾಯದ ವಿರೋಧ ಇರೋದೇ ಜಾತಿ ಗಣತಿ ಜಾರಿಗೆ ಬಂದ್ರೆ ಆ ಅಂಕಿಅಂಶಗಳು ಏನೇನು ಸೋರಿಕೆ ಆಗಿದಾವಲ್ಲ, ಅದ್ರ ಪ್ರಕಾರ ಏಕಜಾತಿಯಲ್ಲಿ ಮುಸ್ಲಿಂ ನಂಬರ್ 1, ಇನ್ನು SC ST ಸೇರಿದಂತೆ ನೋಡೋದಾದ್ರೆ ಅಲ್ಲಿ ಆ ಜಾತಿಯ ಜನಸಂಖ್ಯೆ ಹೆಚ್ಚಿದೆ ಅಂತ. ಹಾಗಾಗಿ ಇನ್ನು ಒಕ್ಕಲಿಗ ಲಿಂಗಾಯತ ಇಲ್ಲಿವರೆಗೂ ಪ್ರಬಲ ಜಾತಿ ಅಂತ ಗುರುತಿಸ್ಕೊಂಡು ಬಂದಿದ್ದಾವಲ್ಲ, ಆ ಪ್ರತಿಷ್ಠೆಯ ಹಣೆಪಟ್ಟಿಯಿಂದ ಕೆಳಗೆ ಬರಬೇಕಾಗುತ್ತೆ ಅನ್ನುವಂಥ ಒಂದು ಆತಂಕ ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯಕ್ಕೆ ಇದ್ದೇ ಇದೆ. ಹಾಗಾಗಿ ಒಕ್ಕಲಿಗ ಸಮುದಾಯದಿಂದ ಈ ಶಾಸಕರನ್ನ ಕರೆಸಿ ಒಂದು ಮೀಟಿಂಗ್ ಮಾಡಬೇಕು ಅನ್ನೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಒಂದು ನಿರ್ಧಾರ. ಯಾಕೆಂದ್ರೆ ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿರೋದ್ರಿಂದ ಈ ಜಾತಿ ಗಣತಿಯಿಂದ ಅವರಿಗಂತೂ ವರದಾನ ಆಗಲ್ಲ. ಬದಲಿಗೆ ಹಿಂದುಳಿದ ಅಹಿಂದ ನಾಯಕ ಅಂತ ಗುರುತಿಸ್ಕೊಂಡಿರುವಂಥ CM ಸಿದ್ದರಾಮಯ್ಯನವರಿಗೆ ವರದಾನ ಆಗುವಂಥ ಜಾತಿ ಗಣತಿ ವರದಿ ಅಂತ ಈ ಸೋರಿಕೆ ಆಗಿರುವಂಥ ಅಂಕಿಅಂಶಗಳು ಹೇಳ್ತಾ ಇರೋದು. ಹಾಗಾಗಿ ಇವತ್ತಿನ ಮೀಟಿಂಗ್ನಲ್ಲಿ ಏನಾಗಬಹುದು, ಯಾವ್ಯಾವ ಶಾಸಕರು ಏನೇನು ಒಪಿನಿಯನ್ನ ಹೇಳ್ಬಹುದು, DK ಶಿವಕುಮಾರ್ ಅವರಿಗೆ ಈಗಾಗಲೇ ಮುಂದೆ CM ಆಗಬೇಕು ಅನ್ನುವಂಥ ಒಂದು ಆಕಾಂಕ್ಷೆ ಕೂಡ ಇದೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಶಾಸಕರನ್ನ ಒಗ್ಗೂಡಿಸ್ಬೇಕು ಅನ್ನೋದು ಬೇರೆ ಇದೆ. ಈ ಜಾತಿ ಗಣತಿಯಿಂದಾಗಿ ಅವ್ರಿಗೆ ಮೈನಸ್ ಆಗಬಾರ್ದಲ್ಲ, ಹಾಗಾಗಿ